ಇವತ್ತೇನಾದರೂ ಈ ದೇಹ ಇಷ್ಟೆತ್ತರಕ್ಕೆ ಬೆಳೆದಿದೆ ಅಂತಂದರೆ ಅವರು ಕೊಟ್ಟ ಭಿಕ್ಷೆಯಿಂದ ಅಂತ ನಾನು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮ್ಮ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ 2025 ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯನ್ನ ಈಗ ವೇದಿಕೆ ಮೇಲೆ ಸ್ವಾಗತಿಸುವಂತ ಸಮಯ. ನಮ್ಮ ನಾಡಿನ ಹೆಮ್ಮೆ, ಮೈಸೂರು ಸಂಸ್ಥಾನದ ರಾಜವಂಶಸ್ಥರು, ಜನ ಮೆಚ್ಚಿದ ಯುವರಾಜರು, ಮೈಸೂರು ಕೊಡಗು ಕ್ಷೇತ್ರದ ಲೋಕಸಭಾ ಸದಸ್ಯರು, ಜೋರಾದ ಚಪ್ಪಾಳೆಗಳೊಂದಿಗೆ ಗೌರವಯುತವಾಗಿ ಸ್ವಾಗತಿಸೋಣ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ. ಮೈಸೂರು ಸಂಸ್ಥಾನ ಸರ್, ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಸರ್. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಒಬ್ಬ ಯುವರಾಜನ ಹತ್ರದಿಂದ ನೋಡ್ತಾ ಇದ್ದೀನಿ ಸರ್. ಈಗ ನಿಮ್ಮನ್ನ ನಾನು ಏನಂತ ಕರೀಲಿ ಸರ್? ಸಾಮಾನ್ಯವಾಗಿ ನಮ್ಮ ಸ್ನೇಹಿತರು ಎಲ್ಲರೂ ನನ್ನ ಯದುವೀರ್ ಅಂತಾನೆ ಕರೆಯೋದು. ದಯವಿಟ್ಟು ಅದನ್ನೇ ಬಳಸಿ ನೀವು. ಯದುವೀರ್ ಸರ್ ಅಂತ ಕರಿಬೋದಾ ಸರ್? ದಯವಿಟ್ಟು. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಸರ್. ಈ ಪ್ರಶಸ್ತಿಗಳ ಸಂಭ್ರಮ, ಇಲ್ಲಿ ಗೆಲುವಿನ ಒಂದು ಸಂಭ್ರಮ ಆಗ್ತಿದೆ. ಹೊಸಬರು ಅಥವಾ ಒಂದು ತುಂಬಾ ಕಷ್ಟಪಟ್ಟು ಅವರ ಪರಿಶ್ರಮಕ್ಕೆ ಒಂದು ಪ್ರತಿಭೆಗಳನ್ನು ಗುರುತಿಸಿ ಈ ವೇದಿಕೆ ಮೇಲೆ ನಾವು ಸಂಭ್ರಮಿಸ್ತಾ ಇದ್ವಿ. ಅವ್ರ ಬಗ್ಗೆ ಒಂದೆರಡು ಮಾತು. ನಮ್ಮ ಕಲಾವಿದರು ಬರೀ ಆಧುನಿಕ ಕಾಲದಲ್ಲ, ಸಾವಿರಾರು ವರ್ಷದಿಂದ ನಮ್ಮ ಕರ್ನಾಟಕದ ಪಾರಂಪರೆಯನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಇವತ್ತು ಕರ್ನಾಟಕಕ್ಕೆ ಒಂದು ಕಲೆ ಇದ್ರೆ ಅದು ನಮ್ಮ ಕಲಾವಿದರಿಂದಾನೇ ಬಂದಿರತಕ್ಕಂಥದ್ದು. ಸೊ ಅವ್ರಿಗೆ ನಾವು ಯಾವತ್ತೂ ಸಹ ಒಂದು ಆಭಾರಿಯಾಗಿರ್ತೀವಿ. ಮತ್ತು ಅವರ ಕಲೆಯನ್ನು, ಆ ಕನ್ನಡಿಗರ ಒಂದು ಏನು ಪಾರಂಪರೆ ಇದೆ ಆ ಒಂದು ದೃಷ್ಟಿಯಿಂದ ಮುಂದುವರಿಬೇಕಾಗಿದೆ. ಮತ್ತು ಸದಾ ಆ ಕರ್ನಾಟಕ ಒಂದು ಪ್ರತಿನಿಧಿಸುವಂಥದ್ದು ಕೆಲಸವನ್ನು ಅವರು ಮುಂದೆ ಇರಬೇಕು. ಮತ್ತು ಅವರ ಒಂದು ನೇತೃತ್ವದಲ್ಲಿ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ಸರ್, ಈಗ ನನ್ನೊಂದು ಪ್ರಶ್ನೆ ಇದೆ. ಅರಮನೆ ಅಂದ್ರೆ ನಮ್ಮೊಂದು ಕಲ್ಪನೆ ಇದೆ, ಒಂದು ವೈಭೋಗ, ಅದೊಂದು ಸಂಭ್ರಮ, ಸಡಗರ. ಅಲ್ಲಿಂದ ಬಂದು ಜನಗಳ ನಡುವೆ ಜನಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಜನಗಳ ಮಧ್ಯದಲ್ಲಿ ಬದುಕೋದು, ಆ ಡಿಫ್ರೆನ್ಸ್ ಹೇಗಿದೆ ಸರ್? ಸಾಮಾನ್ಯರಿಗೆ ಒಂದು ದೃಷ್ಟಿಕೋನವಿರುತ್ತೆ ಅರಮನೆ ನೋಡಿದ ತಕ್ಷಣ, ಮತ್ತು ಅರಮನೆಯ ಪ್ರತಿನಿಧಿಗಾಗಿ ನಮ್ಮನ್ನ ಗಮನಿಸುವ ಸಂದರ್ಭದಲ್ಲಿ ಅವರು ಒಂದು ಐಶೋ ಆರಾಮಿ ಜೀವನದಲ್ಲಿ ಅವ್ರು ಸದಾ ಇರ್ತಾರೆ ಅಂತ ಒಂದು ಭಾವನೆ ಇರುತ್ತೆ. ಆದರೂ ಸಹ ಮೈಸೂರು ಅರಮನೆ ಇರಲಿ, ಮೈಸೂರು ಅರಸರ ಪಾರಂಪರೆಯಲ್ಲಿ ಸದಾ ನಮ್ಮ ದೃಷ್ಟಿಕೋನವೇ ಇರೋದು, ನಾವು ಒಂದು ಮನೆಗೆ ಅಂದಿನ ಕಾಲದಲ್ಲಿ ಮಹಾರಾಜರು ಒಂದು ತಂದೆಯ ಸ್ಥಾನದಲ್ಲಿ ಅವರು ಮುಂದುವರಿತಾ ಇದ್ರು ತಮ್ಮ ಕೆಲಸ ಎಲ್ಲ. ಅದೇ ರೀತಿ ನಾವು ಕೂಡ ಪ್ರತಿಯೊಂದು ಮನೆಯಲ್ಲೂ ಸಹ ಅವರ ಮಗನಾಗಿ ನಾನು ಕೆಲಸ ಮಾಡುವಂಥ ದೃಷ್ಟಿಕೋನ ನಂದು. ಸೊ ಅದೇ ರೀತಿ ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಜನರ ಮಧ್ಯೆ ನಿಂತು ಕೆಲಸ ಮಾಡೋದೇ ನಮ್ಮ ಪಾರಂಪರೆ. ಅದು ಆ ಪಾರಂಪರೆ ನಮ್ಮ ಪೂರ್ವಜರು ನಮಗೆ ತಿಳಿಸ್ಕೊಟ್ಟಿರೋದೇ ನಾವು ಮುಂದುವರಿತಾ ಇರೋದು ಅಷ್ಟೇ. ಖಂಡಿತವಾಗ್ಲೂ ಸರ್. ಅರಮನೆ, ಸ್ಪೆಷಲಿ ನಮ್ಮ ಮೈಸೂರು ಅರಮನೆ, ಅಲ್ಲಿ ಕಾಲಿಟ್ಟ ತಕ್ಷಣ ಇದು ನಮ್ಮದು ಅನ್ನೋ ಫೀಲಿಂಗ್ ಬರುತ್ತೆ ಸರ್. ಸೊ ಆ ಥರದ ಒಂದು ಕಂಫರ್ಟ್ ಫೀಲ್ ಅನ್ನ ಇಡೀ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯನ್ನ ಕೊಟ್ಟಿರುವಂತ ಸಂಸ್ಥಾನ ಮೈಸೂರು ಸಂಸ್ಥಾನ. ನಮ್ಮ ಇಡೀ ಕರ್ನಾಟಕ ಜನ ಯಾವಾಗ್ಲೂ ಮೈಸೂರು ಸಂಸ್ಥಾನಕ್ಕೆ, ಮೈಸೂರು ಒಡೆಯರ್ ಅವರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಈಗ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಈ ವೇದಿಕೆಗೆ ಬಂದಿದ್ದು ಬಹಳ ಬಹಳ ಖುಷಿ ಆಗ್ತಿದೆ. ಚಿತ್ತಾರ ಪತ್ರಿಕೆ ವತಿಯಿಂದ ಒಂದು ಗೌರವಪೂರ್ವಕವಾದ ಕಾಣಿಕೆ ಇದೆ ಸರ್, ದಯವಿಟ್ಟು ಸ್ವೀಕರಿಸಬೇಕು. ಇವತ್ತು ನನ್ನ ಸೌಭಾಗ್ಯ, ಯದುವೀರ್ ಒಡೆಯರ್ ಅವರ ಬಗ್ಗೆ ಎರಡು ಮಾತಾಡಕ್ಕೆ ಹೇಳಿದ್ದಾರೆ. ಹಿಂದೆ ನಾನು ಶ್ರೀಕಂಠದತ್ತ ಒಡೆಯರ್ ಸರ್ ಅವ್ರ ಬಗ್ಗೆ ಕೂಡ ಒಂದು ಚಾನಲ್ಗೆ ವಾಕ್ ದ ಟಾಕ್ ಪ್ರೋಗ್ರಾಮ್ ಮಾಡಿದಾಗ ಬಹಳ ಅವರು ಪ್ರೀತಿಯಿಂದ ಮಾತಾಡಿಸಿದ್ರು. ಮೈಸೂರು ಅರಮನೆಯ ಬಗ್ಗೆ, ಆ ಸಾಮ್ರಾಜ್ಯ, ಆ ಹೆರಿಟೇಜ್, ಆ ಪರಂಪರೆಯನ್ನು 2 ನಿಮಿಷದಲ್ಲಿ ಹೇಳಕ್ಕೆ ಸಾಧ್ಯನೇ ಇಲ್ಲ. ಕರ್ನಾಟಕದ ಉದ್ದಗಲಕ್ಕೂ ಇವತ್ತಿಗೂ ಕೂಡ ಅನೇಕ ಹೊಸ ಸಾಹಸ, ಅದು ಮಹಿಳಾ ಕಾಲೇಜ್ ಇರ್ಬೋದು, ಟೆಕ್ನಿಕಲ್ ಕಾಲೇಜ್ ಇರ್ಬೋದು, ಅಥವಾ ವಿದ್ಯುತ್ ದೀಪವನ್ನು ಕರ್ನಾಟಕಕ್ಕೆ ಮೊದಲು ಆರಂಭ ಮಾಡಿದ್ದು, ಹೀಗೆ 10 ಹಲವು. ಇವತ್ತು ನಾವೇನಾರು ಇಲ್ಲಿ ನಗ್ನಗ್ತಾ ಸುಖವಾಗಿದ್ದೀವಿ ಅಂದರೆ ಅದಕ್ಕೆ ಮೈಸೂರು ಎಷ್ಟು ದೊಡ್ಡ ಕಾಣಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಿವಕುಮಾರ್ ಅವರೇ. ದೊಡ್ಡಣ್ಣ, ಯದುವಂಶ ಕುಲ ತಿಲಕ ಶ್ರೀ 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 ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಹದ್ದೂರ್ ಈ ರಾಜ್ಯಕ್ಕೆ ನೆಲ, ಜಲ, ಬೆಳಕು, ಅನ್ನ, ಅಕ್ಷರ, ಜ್ಞಾನ ಕೊಟ್ಟ ಯಾವುದಾದ್ರೂ ಒಂದು ರಾಜವಂಶ ಇದೆ ಅಂದರೆ ಅದು ಯದುವಂಶ, ಅದು ಯದುವಂಶ, ಯದುವಂಶ. ಇವತ್ತೇನಾದರೂ ಈ ದೇಹ ಇಷ್ಟೆತ್ತರಕ್ಕೆ ಬೆಳೆದಿದೆ ಅಂತಂದರೆ ಅವರು ಕೊಟ್ಟ ಭಿಕ್ಷೆಯಿಂದ ಅಂತ ನಾನು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ.
ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಯದುವೀರ್ ಸರ್, ಒಂದು ಚಿಕ್ಕ ಕೆಲಸದ ಮಟ್ಟಿಗೆ ನೀವು ನಮ್ಮೊಟ್ಟಿಗೆ ಇರಬೇಕು ಈ ವೇದಿಕೆ ಮೇಲೆ ಒಂದೇ ನಿಮಿಷ ಸರ್. ಥ್ಯಾಂಕ್ ಯು. ಬಂದಿದ್ದಕ್ಕಂಥ ಎಲ್ರಿಗೂ ಕೂಡ ಧನ್ಯವಾದಗಳು.